ಏನು ಹಾಗೆ ನೋಡ್ತಿದ್ಯಾ? ಸಿಂಗಾರ, ನಿನ್ನ ಈ ಅಳು ಕಾರಣ ಕೇಳೋ ಸ್ಥಿತಿನಲ್ಲಿ ನಾನಿದ್ದೀನಿ. ಸಿಂಗಾರ, ಸಿಂಗಾರ, ಈಟು ದಿನ ಎಲ್ಲಿದ್ದೆ ನೀನು? ನೀನು ಅವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋದವಳು ನೀನು. ಇವತ್ತು ಬಂದಿದ್ಯಾ? ನೀನಿಲ್ದೆ ನಮ್ಗೆ ಸಿಂಗಾರ. ಏಷಾ, ನಿಂತ್ಕೋ. ಎಲ್ಲಿದ್ದೆ ಸಿಂಗಾರ ಇಷ್ಟು ದಿನ? ನಮ್ಮನ್ನೆಲ್ಲ ಬಿಟ್ಟೋದವಳು ತಿರುಗಿ ಯಾಕೆ ಬರಲಿಲ್ಲ? ಅಲೆ ಈ ಸಿಂಗಾರಮ್ಮನ ಬದುಕಿಗೆ ಅಂಗಾರ ಹಚ್ಚಿ ಬಣ್ಣನೆ ಕಳ್ಕೊಳ್ಳೋಂಗೆ ಮಾಡ್ಬಿಟ್ರಲ್ಲ ನೀನು ಮತ್ತೆ ನಿಮ್ಮಮ್ಮ. ಈಗ ಹೆಂಗಿದ್ದೆ, ಎಲ್ಲಿದ್ದೆ? ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಸಿಂಗಾರ, ಯಾರಿಂದ ಆಗೈತೆ, ಯಾಕಾಗೈತೆ ಇದೆಲ್ಲ ನಿನಗೆ ಗೊತ್ತಾಗ್ತದೆ ಸಿಂಗಾರ. ಈಗ ಅಮ್ಮನ ಬಿಡು ಸಿಂಗಾರ. ಇಷ್ಟು ದಿನ ಆದ್ಮೇಲೆ ಸಿಕ್ಕಿದ್ಯಾ, ಈ ಕೈ ಮಾತೆಲ್ಲ ಯಾಕೆ? ಮನೆಗೆ ಹೋಗುಮ್ಮ. ಸಿಂಗಾರ, ನಿನ್ನ ಮಗಿ ನಿಮ್ನೆಲ್ಲ ಬಿಟ್ಟು ಹೋದಾಗ ನಾನು ಬಸ್ರಿ ಆಗಿದ್ದೆ ಅನ್ನೋದು ಚೆನ್ನಾಗಿ ಜ್ಞಾಪಕ ಇದೆ. ನಿನಗೆ ಯಾಕೆ ನನ್ನ ಮಗು ಚಿಂತೆ? ನಾನಾಗ ನಾನೇ ಸಿಕ್ಕಿರೋದನ್ನ ನೋಡಿ ಇಷ್ಟೊಂದು ಖುಷಿನಾ? ನನಗೆ ಗೊತ್ತು ಕಣೆ ಬಂಗಾರ, ನಿನ್ನ ಉದ್ದೇಶ ಏನು ಅಂತ. ಉದ್ದೇಶನ? ಈಗ ಎದುರುಗಡೆ ಸಿಕ್ಕಿದ್ದೀನಿ ಅಂತ ಇಷ್ಟೆಲ್ಲ ನಾಟಕ ಆಡ್ತಿದ್ಯಲ್ಲ, ನಿಜ ಹೇಳು. ನೀನಾಗಲಿ ನಿಮ್ಮಮ್ಮ ಆಗಲಿ ನಾನು ಹೊಟ್ಟೆಲಿ ಹುಟ್ಟವಳು ಅಂತನೋ ಅಥವಾ ನನ್ನ ಜೊತೆಲಿ ಇದ್ದವಳು ಅಂತನೋ ಒಂದು ದಿನ ನನ್ನ ಹುಡುಕಿದ್ದೀರಾ? ಅದು ಬಿಡು, ಕಾಣ್ತಿಲ್ವಲ್ಲ ಅನ್ನೋ ಆತಂಕನೂ ನಿಮ್ಮ ಮುಖದಲ್ಲಿ ಕಾಣಲಿಲ್ವೇ? ದರಿದ್ರ ತಪ್ತು ಅಂತ ಇಷ್ಟು ದಿನ ನೆಮ್ಮದಿಯಾಗಿತ್ತು. ಈಗ ಎದುರುಗಡೆ ಕಣ್ತಕ್ಕ ನನ್ನ ತಂಗಿ ಹೊಡೆದವಳು ಸಂಬಂಧ ನೀನ ನನ್ನ ಜೊತೆ ರಕ್ತ ಹಂಚ್ಕೊಂಡು ಹುಡ್ದವಳು. ಇಲ್ಲ ಸಿಂಗಾರ, ನೀನು ತ್ಯಾಪ್ ತಿಳ್ಕೊಂಡಿದ್ದೆ. ಈಗಲೂ ಅಷ್ಟೇ ನಾನೇ ಎದುರುಗಡೆ ಬಂದಿರೋದು. ಶ್ರೀ, ಅತ್ತೆ ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಒಂದ್ಸಲ ಹೋಗಿ ನೋಡ್ಕೊಂಡು ಬರೋಣ. ಸರಿ ಬನ್ನಿ. ಅಣ್ಣ ಬೇಡ, ಇನ್ನೇನು ಕೊನೆ ಸುತ್ತಲ್ಲಿ ಬೇಡಿಕೆ ಜಾಸ್ತಿ ಇರುತ್ತೆ, ಅದಕ್ಕೆ ನಿಧಾನವಾಗಿ ಪ್ರದರ್ಶನ ಆಗ್ತಿರ್ತಾರೆ. ಸರಿ ಆಯ್ತು ಬಿಡು, ಇದನ್ನೆಲ್ಲ ಮನೆಯಾಗ ಹೋಗಿ ಮಾತಾಡ್ಕೊಳ್ಮ. ಏನು ಗೊತ್ತಾ, ಇಲ್ಲಿಗೆ ನಮ್ಮ ಮನೆಯವರು, ನನ್ನ ಮಗ, ಸೊಸೆ ಎಲ್ಲರೂ ಬಂದವ್ರೆ. ಅವ್ರು ನೀನು ನೋಡಿದ್ರೆ ಅಬ್ಬಬ್ಬಬ್ಬಬ್ಬಬ್ಬ ಬಂಗಾರಿ, ಎಷ್ಟೊಂದು ಖುಷಿಯಾಗಿದೆಯಲ್ಲ. ಈ ಖುಷಿ ಬದುಕಿದೆಯಲ್ಲ ನಿನ್ಗೆ, ಅದು ನಾನು ನಿನಗೆ ಕೊಟ್ಟ ಭಿಕ್ಷೆ.
ಅದು ಬಿಕ್ಸೇನೋ ಯೋನೋ ನನಗೆ ಗೊತ್ತಿಲ್ಲ. ಆದರೆ ನನ್ನವ್ವ ಹೇಳಿದ ಪ್ರಕಾರ ನನ್ನ ಋಣ ಅವ್ರ ಜೊತೆ ಆಗಿತ್ತು. ನಿನಗೆ ನಿಮ್ಮವ್ವ ಹೇಳಿದ ಕತೆನ ನಾನು ಬೇರೆ ಥರನೇ ಹೇಳ್ತೀನಿ. ಇಲ್ಲ, ತುಂಬ ಹೊತ್ತಾಯಿತು. ನಂಗೆ ಯಾಕೋ ಒಂದ್ಸಲ ಹೋಗಿ ನೋಡ್ಕೊಂಡು ಬರೋದೇ ಬೆಟರ್ ಅನಿಸ್ತಿದೆ. ಬನ್ನಿ ಶ್ರೀ. ಇಷ್ಟು ದಿನ ನಿನ್ನ ಪಾಲ್ಗೆ ಋಣ ಆಗಿರೋ ಬದುಕು ಮತ್ತೆ ಭಿಕ್ಷೆ ಆಗೋ ಹಾಗೆ ನಾನು ಮಾಡ್ತೀನಿ. ಯಾಕೆ ಗೊತ್ತಾ? ಅದಕ್ಕೆ ಕಾರಣ ನೀನು, ನಿನ್ನ ಗಂಡ, ನಿಮ್ಮಮ್ಮ. ಸಮಯಕ್ಕೆ ತಕ್ಕಂಗೆ ಬೊಂಬೆ ಆಟ ಆಡೋ ನಿನ್ನ ಗಂಡ ನಿಶ್ಚಯ ಆಗಿರೋ ಹುಡುಗಿನ ಬಿಟ್ಟು ಅವಳ ತಂಗಿನ ಕಟ್ಕೊಂಡಾಗ್ಲೇ ಗೊತ್ತಾಯ್ತು ನಿನ್ನ ಗಂಡ ಇನ್ನೆಂತ ಬೇಗಾರ. ಸಾಕು ಸಾಕು, ನೀನಿನ್ನೂ ಹಂಗೆ ಇದೆಯಾ ಸಿಂಗಾರ? ಸೀನು ಬದಲಾಗಿರಿ. ಬದಲಾಗಕ್ಕೆ ನಾನು ನೀನಲ್ಲ ಬಂಗಾರಿ. ಅಕ್ಕ ನೋಡಕ್ ಬಂದಿರೋ ಗಂಡನ ನಿನ್ನ ತೆಕ್ಕೆಗೆ ಹಾಕೊಂಡ್ಬಿಟ್ಟಿಯಲ್ಲ, ಇದೇನಾ ನಿನ್ನ ಗರ್ತಿತಾನೆ? ಏನು ಏನು ಆಗ ನೋಡ್ತಾ ಇದ್ಯಾ? ಯಾಕೆ ಮಾತು ನಿಂತೋಯ್ತಾ? ನೀನು ಅದೆಂಗೆ ನಮ್ಮ ಅವ್ವನ ಹೊಟ್ಟೆಗೆ ಹುಟ್ಟಿದ್ಯೋ ಅಂತ ನನಗೆ ಅರ್ಥ ಆಯ್ತಿಲ್ಲ. ನೀನು ನಾನು ಮಾಡ್ತಿದ್ರೆ ಅಯ್ಯೋ ಅಂತ ಅನ್ನಿಸ್ತಾಯ್ತು. ನೀನು ಇನ್ನೂ ಹಂಗೆ ಇರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಸಿಂಗಾರ. ನೋಡು, ನೀನು ಇವತ್ತಿನ ಪರಿಸ್ಥಿತಿಗೆ ನೀನೇ ಕಾರಣ ಹೊರತು ನಾವು ಯಾರು ಅಲ್ಲ, ತಿಳ್ಕ. ಈ ಬಂಗಾರಮ್ಮ ಇಲ್ಲಿ ಗಂಟ ಯಾವುದೇ ಮಂತ್ರಿಗಳಿಲ್ದೆ ಸೇನಾಧಿಪತಿಗಳಿಲ್ದೆ ಬರೀ ಪ್ರೀತಿಯಿಂದ ತನ್ನ ಸಾಮ್ರಾಜ್ಯ ಕಟ್ಟಿದ್ಲು. ನೀ ನನ್ನ ಒಡ ಹುಡ್ದವಳು ಅನ್ನೋ ಮಮತೆಯಿಂದ ಈಟೊತ್ತು ಗೌರವ ಕೊಟ್ಟು ಮಾತಾಡ್ತಿದ್ದೆ. ನೀನು ಅದನ್ನೇ ಸದ್ರ ತಕೊಂಡು ನಮ್ಮ ಅವ್ವನ ಬಗ್ಗೆ, ನಮ್ಮ ಯಜಮಾನ್ರ ಬಗ್ಗೆ ನಾನು ಮಾತಾಡಿದ್ರೆ ಏನು ಮಾಡ್ತೀಯ? ಏನು ಮಾಡ್ತೀಯ? ನಾನು ಯೋನ್ ಮಾಡಲಿ? ನೀನು ಮಾಡಿರೋ ತಪ್ಪಿಗೆ ನೀನು ಬದುಕಿನಾಗೆ ನೀನೇ ಶಿಕ್ಷೆ ಅನುಭವಿಸ್ತಾ ಇದೆಯಾ? ನಿಂತ್ಕೋ, ಸ್ವಲ್ಪ ಹೊತ್ತು ನಿಂತ್ಕೋ. ಅಷ್ಟು ಸುಲಭವಾಗಿ ನಿನ್ನ ಹೋಗೋಕ್ಕೆ ಬಿಟ್ಬಿಡ್ತೀನ? ನಿನ್ನೆ ನಿಮ್ಮೆಲ್ಲ ಅಟ್ಯಾಕ್ ಮಾಡಿದ್ದು, ಆಮೇಲೆ ನಿಮ್ಮನ್ನು ಕಾಪಾಡಿದ್ದು ಯಾರು ಅಂದ್ಕೊಂಡೆ? ನಾನು. ನಿನ್ನೆ ಕಾಪಾಡ್ದವ್ರನ್ನ ಇವತ್ತು ಮತ್ತೆ ಕಟ್ಟಾಕೋದು ಯಾರು ಅಂದ್ಕೊಂಡೆ? ನಾನು. ಯಾರ್ಲೋ ನೀವು ತಿಂಗರ? ಬೇಡ, ಬಿಟ್ಬಿಡಿದಲ್ಲ, ಸಂದಾಕಿರಲ್ಲ. ಏಯ್ ಬಿಟ್ಲ ನನ್ನ, ಬಿಟ್ಲ ನನ್ನ. ಬಿಟ್ಲ ಬಿಟ್ಲ ಸಿಂಗಾರ. ಚಿಕ್ಕ ವಯಸ್ಸಿಂದ್ಲೂ ನೀನಂತವ ಇದ್ದದ್ನೆಲ್ಲ ಕಿತ್ಕೊಂಡೇ ಬಂದೆ. ಆದ್ರೂ ಒಂದಿನಕ್ಕೂ ನಾನು ನೀನು ವಿರುದ್ಧ ಮಾತಾಡಲಿಲ್ಲ. ಮಾತಾಡಕ್ಕೆ ನಾನು ಬಿಟ್ಟಿಲ್ಲ.
ಇವತ್ತು ನಿನ್ನ ಮೌನ ವ್ರತನ ಹೇಗೆ ಮುರಿದ್ಯೋ ಹಾಗೆ ನಿನ್ನ ಸಂಬಂಧಗಳನ್ನೆಲ್ಲ ನಾನು ಹೇಗೆ ಮುರಿತೀನಿ ಅಂತ ನೋಡ್ತಾ ಇರು. ಬಿಡ್ಲ ನನ್ನ ಕೈನ, ಬಿಡ್ಲ ನನ್ನ ಕೈನ. ಯಾರ್ತ ಆಟಾಡ್ತಾ ಇದ್ದೀರಾ ನೀವು? ಹಾಂ, ಯಾರು ಅಂತ ಗೊತ್ತಾ? ಸಂದಕ್ಕಿರಲ್ಲ, ಬಿಡ ನನ್ನ ಕೈನ. ಬಿಡ್ಲ, ಏಯ್ ಬಿಡ, ಏಯ್ ಇನ್ನು ಒಂದು ಮಾತು ಇವಳು ಬಾಯಿಂದ ಬರ್ಬಾರ್ದು. ಬಂಗಾರಿ, ಈ ಅಕ್ಕನ ಆತಿಥ್ಯ ಹೇಗಿರುತ್ತೆ ಅನ್ನೋದನ್ನ ನೀನು ನೋಡುವ. ಕರ್ಕೊಂಡು ಹೋಗ್ತಾ ಇರು. ಹೋಗುಮ ಬಾ. ತೇರಿ ಬಂದಿದ ತಕ್ಷಣ ಕೈ ಮುಗಿಯೋ ಹಾಗಾಯ್ತಲ್ಲ. ಅಯ್ಯಯ್ಯಯ್ಯಯ್ಯ, ಒಳ್ಳೆ ಗೂಬೆಗಳ ಥರ ನೋಡ್ತಿರೋದು ನೋಡು. ಲೈ ಬೆಕ್ರಗಳ, ನಾನು ನಿಮ್ಮ ಬಂಗಾರ ಅಲ್ಲ, ಸಿಂಗಾರ. ನಿಮ್ಮೆಲ್ಲರೂ ಹುಟ್ಟಡಗ್ಸಕ್ಕೆ ಅಂತಾನೆ ಬಂದಿರೋಳು. ಲೈ ಮಾದೇಗೌಡ, ನಾನು ಹಾಕಿರೋ ಭಿಕ್ಷೆನ ಪರಮಾನ್ನ ಅಂತ ತಿನ್ಕೊಂಡು ಬಿದ್ದಿರೋ ನೀನು. ಅಮ್ಮ, ಅಪ್ಪಾಜಿ, ನೀವು 3 ದಿನ ಈ ಸಂಕಲ್ಪನ ಪೂರ್ಣ ಮಾಡಿ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ, ಎಲ್ಲ ಒಳ್ಳೆಯದಾಗತ್ತೆ. ಓಹೋ, ಈ ನನ್ನ ಮಗನೂ ಮೌನವ್ರತನಾ? ಒಳ್ಳೇದೇ ಆಯಿತು. ನನ್ನ ಕೆಲಸ ನಾನು ಬೇಜಾರಾರಾಮಾಗಿ ಮಾಡ್ಕೋಬೋದು. ಏನು ಹೀಗೆ ನೋಡ್ತಿದ್ದಾಳೆ? ಅತ್ತೆ, ನಿಮ್ಮಲ್ಲಿ ಒಂದು ಸಣ್ಣ ಬದಲಾವಣೆ ಆದರೂ ನನಗೆ ಗೊತ್ತಾಗ್ಬಿಡುತ್ತೆ. ನಾನು ಸಿಂಗಾರ ಅನ್ನೋದನ್ನೇನಾದರೂ ಕಂಡು ಹಿಡಿದ್ಬಿಟ್ಲಾ? ನಿಮ್ಮ ಕತ್ತಲಿದ್ದ ನೆಕ್ಲೆಸ್ ಎಲ್ಲೋ ಹೋಯ್ತತ್ತೆ? ಇಷ್ಟೇನಾ? ನಾನು ಸುಮ್ಮನೆ ಭಯಪಟ್ಬಿಟ್ಟೆ. ಇವಳ ಹತ್ರ ನಾನು ಸ್ವಲ್ಪ ಹುಷಾರಾಗಿರ್ಬೇಕು.
ಕತ್ತಲ್ ಸರ ಇಲ್ಲ ಅನ್ನೋದನ್ನೇ ಕಂಡು ಹಿಡ್ದಿದ್ದಾಳೆ ಅಂದರೆ ಇವಳ ಅತ್ತೆ ಜೊತೆ ಜಾಸ್ತಿನೇ ಕ್ಲೋಸ್ ಆಗಿರ್ಬೇಕು. ನೆಕ್ಲೆಸ್ಸಾ ಇಲ್ವಲ್ಲ ಮಿಸ್? ಇಲ್ಲ ಶ್ರೀ, ನಾನೇ ಬೆಳಗ್ಗೆ ನೋಡಿದ್ದೆ. ಅತ್ತೆ ಕತ್ತಲ್ಲಿ ಇನ್ನೂ ನೆಕ್ಲೆಸ್ ಹಾಕೊಂಡಿದ್ರು. ಅಂದರೆ ನಂಗೆ ನೋಡಿದ ಜ್ಞಾಪಕ ಇಲ್ವೇ? ಆದರೆ ನನಗೆ ನೆನಪಿದೆಯಲ್ಲ ಶ್ರೀ. ಇಲ್ಲ ಮಿಸ್. ಸರಿ ಸರಿ ಬನ್ನಿ ಹೊರಡೋಣ. ನಾನು ಹೊರಡ್ತೀನಿ. ಮುಂದಿನ ಸಲ ಬಂದಾಗ ನಮ್ಮನೆಲ್ಲ ಉಳ್ಕೋಬೇಕು. ಆಯ್ತು ತಮ್ಮಯ್ಯ. ಅಪ್ಪಯ್ಯ ನೀನು ನಮ್ಮೂರಿಗೆ ಬರಲೇಬೇಕಂತ ಹೇಳ್ತವ್ರೆ. ಸರಿ ಅಪ್ಪಾಜಿ, ಬರ್ತೀನಿ. ತಮ್ಮಯ್ಯ ಬರ್ತೀನಿ ಅಲ್ಲ, ಬರಲೇಬೇಕು. ನಿನ್ನಿಂದ ಆಗಿರೋ ಸಹಾಯನ ನಾವು ಯಾವತ್ತೂ ಮರೆಯೋಕ್ಕಿಲ್ಲ. ತಮ್ಮಯ್ಯ ಅಂತ ಬಾಯಿ ತುಂಬ ಕರೆದು ಸಹಾಯ ಅಂತಿದ್ರಲ್ಲ ಅಣ್ಣ. ಮಾದಾಪುರಕ್ಕೆ ಬಂದು ಬಂಗಾರಮ್ಮನ ಮನೆ ಯಾವುದು ಅಂತ ಕೇಳಿದ್ರೆ ಮನೆ ತವೇ ಕರ್ಕೊಂಬಂದು ಬಿಟ್ಟು ಹೋಯ್ತಾರೆ. ಆಯ್ತಣ್ಣ. ಚೇಚೆ ಇದೆಲ್ಲ ಬೇಡ ಅಪ್ಪಾಜಿ, ಬೇಡ. ಇಲ್ಲ ಇಲ್ಲ ಬೇಡ ಬೇಡ ಬೇಡ. ಕಲಿ ತಗೋ, ಮಡಿಕಳ್ಳ. ನಾನಿದನ್ನ ನಿಮ್ಮ ಆಶೀರ್ವಾದ ಅಂತ ತಗೋತೀನಿ. ಬರ್ತೀನಿ. ಶ್ರೀ, ನಾವು ಹೊರಡೋಣ. ಬಸ್ ಹೊತ್ತಿಗೆ ನಮಗೋಸ್ಕರ ಕಾಯ್ತಿರ್ತಾರೆ. ಸರಿ ಒಳ್ಳು ಅವ. ಶ್ರೀ, ಅವ ನೋಡ್ಕೊಂಡು ಕಾಲಿಡತ್ತಾನೆ. ನನ್ನ ಕೈ ಇಟ್ಟಿದ್ಗೇನೋ ಸರೋಯ್ತು. ನಿನ್ನ ಕಾಲ ಚಿಪ್ಪಗೆ ಸೋಕಿದ್ರೆ ಅಬ್ಬಬ್ಬಬ್ಬಬ್ಬಬ್ಬ, ಶಬ್ಬಾಸ್ ಗಣ, ಇಷ್ಟೊಂದು ಪ್ರೀತಿನ ನಿನಗೆ ನಿನ್ನ ತಾಯಿ ಮೇಲೆ. ಹಾಗಾದರೆ ನನಗೆ ನೀನೇ ಸರಿಯಾದ ಬಗಡೆಕಾಯಿ. ಹೀಗೆ ನೋಡು ನನ್ನ ನಾಟಕನ. ಅವ ಪೆಟ್ಟಾಗಿರೋದು ನನಗೆ, ನೋವಾಗ್ತಾ ಇರೋದು ನಿನ್ಗ. ನಂಗೇನಾಗಿಲ್ಲ ಬಿಡವ. ಶ್ರೀ, ಮೊದಲು ಬನ್ನಿ, ಕೈ ತೊಳ್ಕೊಂಡು ಬರೋಣ. ಏನು ಬೇಡ ಬಿಡಿ ಮಿಸ್. ಬನ್ನಿ ಶ್ರೀ. ಈಗ ಅವನ್ನ ಕರ್ಕೊಂಡು ಹೋಗು. ಆದರೆ ಅವನ್ನ ನನ್ನ ಕಡೆ ಹೇಗೆ ಹೇಳ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ರಾಣಿ.